ಬಿಸಿ ಪದಾರ್ಥದೊಂದಿಗೆ ಸೇವನೆ ಮಾಡೋದ್ರಿಂದ ಅದು ವಿರುದ್ಧ ಆಗುತ್ತೆ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟ ಉಲ್ಲೇಖವನ್ನು ನಾವು ಕಾಣ್ಬೋದು. ಅದರಿಂದ ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ, ಹಾಗೂ ಸಪ್ತ ಧಾತುಗಳಿಗೆ ತೊಂದರೆ ಆಗುತ್ತೆ, ವಾತ ಪಿತ್ತ ಕಫದೋಷಗಳ ವಿಕಾರ ಆಗುತ್ತೆ, ಟಾಕ್ಸಿಸಿಟಿಯಿಂದನೇ ಹಾರ್ಟ್ ಬ್ಲಾಕೇಜ್ ಆಗೋದು, ಕಿಡ್ನಿ ಸ್ಟೋನ್ ಆಗೋದು, ವೆರಿಕೋಸ್ ವೇನ್ ಆಗೋದು, ಹಾಗೆ ಬ್ರೈನ್ ಹೆಮರೇಜ್ ಆಗೋದು, ಚರ್ಮದ ಕಾಯಿಲೆಗಳು ಬರೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಭಾಳ ಜನ ಬೆಳಗ್ಗೆ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸ, ಬಿಸಿನೀರು ಸೇವನೆ ಮಾಡ್ತಾ ಇರ್ತಾರೆ. ಇದೆಷ್ಟು ಒಳ್ಳೆಯದು ಮತ್ತು ಇದರಿಂದ ಏನು ಸಮಸ್ಯೆಗಳಾಗ್ತವೆ, ಇದ್ರ ಬಗ್ಗೆ ಏನು ತಪ್ಪು ತಿಳುವಳಿಕೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಜೇನುತುಪ್ಪ ಮತ್ತು ನಿಂಬೆ ರಸದ ಸೇವನೆಯನ್ನು ನ್ಯಾಚುರೋಪತಿ ಚಿಕಿತ್ಸೆಯಲ್ಲಿ ಭಾಳ ವಿಶೇಷವಾಗಿ ವರ್ಣನೆಯನ್ನು ಉಲ್ಲೇಖವನ್ನು ಮಾಡಲಾಗಿದೆ. ಅದರ ಕುರಿತಾಗಿ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೇನೆ. ಈ ಒಂದು ಜೇನನ್ನು ಬಿಸಿ ಪದಾರ್ಥದೊಂದಿಗೆ ಸೇವನೆ ಮಾಡೋದ್ರಿಂದ ಅದು ವಿರುದ್ಧ ಆಗುತ್ತೆ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟ ಉಲ್ಲೇಖವನ್ನು ನಾವು ಕಾಣ್ಬೋದು. ಹಾಗಾಗಿ ಯಾರು ಜೇನು, ನಿಂಬೆ ರಸ, ಬಿಸಿನೀರಿನೊಂದಿಗೆ ಸೇವನೆ ಮಾಡ್ತಾರೆ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ನೀವು ಜೇನನ್ನು ಸೇವನೆ ಮಾಡದೇ ಆದರೆ ಅದು ಬಿಸಿನೀರಿನೊಂದಿಗೆ ಸೇವನೆ ಮಾಡೋದನ್ನು ಇವತ್ತೇ ನಿಲ್ಲಿಸಬೇಕು. ಅದು ವಿರುದ್ಧ ಆಹಾರವಾಗುತ್ತೆ. ಅದರಿಂದ ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ, ಹಾಗೂ ಸಪ್ತ ಧಾತುಗಳಿಗೆ ತೊಂದರೆ ಆಗುತ್ತೆ, ವಾತ ಪಿತ್ತ ಕಫದೋಷಗಳ ವಿಕಾರ ಆಗುತ್ತೆ. ಹಾಗೆಯೇ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಒಂದು ಭೂತ ವಿಕಾರಗಳಾಗ್ತವೆ, ಪಂಚಭೂತಗಳಲ್ಲಿ ವಿಕಾರಗಳಾಗ್ತವೆ. ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಬಿಸಿ ನೀರು, ಜೇನು, ನಿಂಬೆಹಣ್ಣಿನ ರಸವನ್ನು ಸೇವನೆ ಮಾಡಬಾರ್ದು. ಹಾಗೇನಾದ್ರು ಸೇವನೆ ಮಾಡೋಂಗಿದ್ರೆ ತಣ್ಣೀರಿನ ಜೊತೆಗೆ ನಿಂಬೆಹಣ್ಣಿನ ರಸ ಮತ್ತು ಜೇನನ್ನು ಸೇವನೆ ಮಾಡ್ಬೋದು. ಅದು ಜೇನು ಒರಿಜಿನಲ್ ಇರಬೇಕು. ಇತ್ತೀಚೆಗೆ ಜೇನು ಡೂಪ್ಲಿಕೇಟ್, 90% ಡೂಪ್ಲಿಕೇಟ್ ಜೇನನ್ನೇ, ಸಕ್ಕರೆ ಪಾಕವನ್ನೇ ಜೇನಂತ ಕೊಡ್ತಾಯಿದ್ದಾರೆ. ಹಾಗಾಗಿ ಒರಿಜಿನಲ್ ಜೇನುತುಪ್ಪವನ್ನು ನೀವು ಬಳಸ್ಬೋದು. ಹಾಗೆ ಜೇನು ಅತ್ಯಂತ ಪರಿಣಾಮಕಾರಿಯಾಗಿರಬೇಕಂದ್ರೆ ಈ ನೊಣಜೇನು ಅಂತ ಕರೀತಾರೆ, ಬೆಟ್ಟ ಗುಡ್ಡಗಳಲ್ಲಿ ಕಟ್ಟಿರ್ತದಲ್ಲ, ಸ್ವತಂತ್ರವಾಗಿ ಓಡಾಡ್ತಿರ್ತಲ್ಲ, ಸಾಕು ಜೇನಿಗಿಂತ ಹಾಗೆ ನ್ಯಾಚುರಲ್ ಆಗಿಯೇ ಗೂಡು ಕಟ್ಟಿರ್ತಕ್ಕಂಥ ಜೇನಿನ ಆ ಒಂದು ಜೇನುತುಪ್ಪ ಔಷಧಿ ಆಗಿ ಅದು ಕೆಲಸ ಮಾಡುತ್ತೆ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಜೇನು ಸಾಕಾಣಿಕೆಯಿಂದ ಬಂದಿರತಕ್ಕಂಥ ಜೇನು ಸಹ ಒಳ್ಳೆಯದೇ, ಆದರೆ ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಅದಕ್ಕಿಂತ ಇದರಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಔಷಧೀಯ ಸತ್ವಗಳು ಕಮ್ಮಿ ಇರ್ತವೆ. ಅದು ಪರಿಪೂರ್ಣವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಅದು ಸಿಕ್ಕರೆ ಅದನ್ನು ಉಪಯೋಗ ಮಾಡ್ಬೋದು. ನಾವು ಹೀಗಾಗಿ ಏನು ಮಾಡ್ತೇವೆ ಅಂದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಜೇನು ಕುರುಬರು ಅಂತಿರ್ತಾರೆ. ಬೇಸಿಗೆ ಸಂದರ್ಭದಲ್ಲಿ ಅವರು ಆ ಜೇನನ್ನು ಸಂಗ್ರಹಿಸ್ತಾರೆ. ಅವರಿಂದ ಸಾವಿರಾರು ಲೀಟ್ರ್ಗಟ್ಟಲೆ ನಾವು ಆ ಜೇನನ್ನು ಖರೀದಿ ಮಾಡಿ ಅದನ್ನು ನಮ್ಮ ಔಷಧಿಗಳಿಗೆ, ಪಂಚಕರ್ಮ ಚಿಕಿತ್ಸೆಗಳಿಗೆ ಬಳಸ್ತೇವೆ. ತಾವು ಉತ್ತರ ಕರ್ನಾಟಕದಲ್ಲಿ ಏನಾದ್ರು ವಾಸ ಮಾಡ್ತಾಯಿದ್ರೆ ಅಲ್ಲಿ ಜೇನು ಕುರುಬರ ಸಂಪರ್ಕ ಮಾಡಿ ತಾವು ಆ ಜೇನನ್ನು ಅವರಿಂದ ತೆಗೆದುಕೊಳ್ಳೋದು ಉತ್ತಮವಾಗಿರ್ತಕ್ಕಂಥದ್ದು ಅಂಥೇಳಿ ನಾನು ನಿಮ್ಗೆ ಸಲಹೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಆದಮೇಲೆ ಜೇನು ಮತ್ತು ನಿಂಬೆ ರಸ, ನೀರು ಇದನ್ನು ಸೇವನೆ ಮಾಡೋದು ಎಷ್ಟು ಪ್ರಮಾಣದಲ್ಲಿ? ಒಂದು ದಿನಕ್ಕೆ 2-3 ಚಮಚದಷ್ಟು ಜೇನನ್ನು ಸೇವನೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಜೇನು ಸೇವನೆ ಮಾಡೋದು ಅಪಾಯಕಾರಿ. ನಿಂಬೆಹಣ್ಣಿನ ರಸನೂ ಸಹ ಅಷ್ಟೇ. ಒಂದು ದಿನಕ್ಕೆ ನಾವು ಹೆಚ್ಚಂದರೆ 100 ml ವರೆಗೂ ಆ ಒಂದು ನಿಂಬೆಹಣ್ಣಿನ ರಸವನ್ನು ಸೇವನೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಸೇವನೆ ಮಾಡಿದಾಗ ಅದು ಕೂಡ ಅಪಾಯಕಾರಿ. ಅದಕ್ಕೆ ಅರ್ಧ ಚಮಚ ಜೇನು, 4-5 ಚಮಚ ನಿಂಬೆ ರಸವನ್ನು ಸೇರಿಸಿ 200 ml ನೀರಿನಲ್ಲಿ ಮಿಶ್ರಣ ಮಾಡಿ ಸೇವನೆ ಮಾಡೋದು. 3-5 ದಿನ ನಿಂಬೆ ರಸ ಆಮೇಲೆ ಜೇನು ನೀರನ್ನು ಸೇವನೆ ಮಾಡಿ ಉಪವಾಸ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಆ ಒಂದು ಟಾಕ್ಸಿಸಿಟಿ ಕಮ್ಮಿ ಆಗುತ್ತೆ. ಇದರಿಂದ ವೆಯ್ಟ್ ಲಾಸ್ ಸಹ ಆಗುತ್ತೆ. ಯಾಕಂದರೆ ಊಟ ಇರೋದಿಲ್ವಲ್ಲ, ಪ್ಲೇನ್ ಇದನ್ನೇ ಸೇವನೆ ಮಾಡಿ ವೆಯ್ಟ್ ಲಾಸ್ ಮಾಡ್ತೇನೆ ಅಂದರೆ ಕಷ್ಟ. ಆದರೆ ಇದನ್ನು ಸೇವನೆ ಮಾಡೋದ್ರ ಜೊತೆಗೆ ನಾವೇನು ಮಾಡಬೇಕಂದ್ರೆ ಸಂಪೂರ್ಣ ಉಪವಾಸ ಮಾಡಬೇಕು. ಆಹಾರದ ಜೊತೆಗೆ ನಾವು ಡೈಲಿ ರೂಟೀನಲ್ಲಿ ಇದನ್ನು ಸೇವನೆ ಮಾಡಿದಾಗ ವೆಯ್ಟ್ ಲಾಸ್ ಆಗೋದಿಲ್ಲ. ಹೀಗೆ ಇದನ್ನು 5 ದಿನಗಳ ಕಾಲ ನಿಂಬೆ ರಸ, ಜೇನು ಮತ್ತು ನೀರು ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಟಾಕ್ಸಿನ್ ಏನಾಗ್ತದೆ, ಸಂಪೂರ್ಣವಾಗಿ ಶುದ್ಧಿಯಾಗುತ್ತೆ. ಟಾಕ್ಸಿನ್ ಸಂಪೂರ್ಣ ಹೊರಗೆ ಹೋಗುತ್ತೆ. ಟಾಕ್ಸಿಸಿಟಿಯಿಂದನೇ ಹಾರ್ಟ್ ಬ್ಲಾಕೇಜ್ ಆಗೋದು, ಕಿಡ್ನಿ ಸ್ಟೋನ್ ಆಗೋದು, ವೆರಿಕೋಸ್ ವೇನ್ ಆಗೋದು, ಹಾಗೆ ಬ್ರೈನ್ ಹೆಮರೇಜ್ ಆಗೋದು, ಚರ್ಮದ ಕಾಯಿಲೆಗಳು ಬರೋದು, ಆಮೇಲೆ ಫಂಗಲ್ ಇನ್ಫೆಕ್ಷನ್ಗಳಾಗೋದು, ಇವೆಲ್ಲ ಮುಖ್ಯವಾಗಿ ಈ ಟಾಕ್ಸಿಸಿಟಿಯಿಂದನೇ. ಕಣ್ಣಿನ ನರನಾಡಿಗಳಲ್ಲಿ ಬ್ಲಾಕೇಜ್ ಆಗೋದು, ಆಮೇಲೆ
ವೆರಿಕೋಸಿಲ್ ಆಗೋದು, ಹೈಡ್ರೋಸಿಲ್ ಆಗೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಫ್ಲಮೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ, ಸುಮಾರು 100ಕ್ಕೂ ಹೆಚ್ಚು ರೋಗಗಳು, ಆಸ್ಟಿಯೋಆರ್ಥರೈಟಿಸ್ ಆಗಿರ್ಬೋದು, ರೊಮಟಾಯ್ಡ್ ಆರ್ಥರೈಟಿಸಿನ ಒಂದು ಇನ್ಫ್ಲಮೇಷನ್ ಆಗಿರ್ಬೋದು, ಇವೆಲ್ಲವುಗಳನ್ನು ತಡಿಲಿಕ್ಕೆ, ಉರಿ ಊತವನ್ನು ತಡಿಲಿಕ್ಕೆ ಈ 5 ದಿನದ ಉಪವಾಸ ನಿಮಗೆ ಉಪಯೋಗ ಆಗುತ್ತೆ. ವರ್ಷಕ್ಕೆ 1 ಅಥವಾ 2 ಬಾರಿ ಈ ರೀತಿ ನೀವು ಮಾಡಿ ನಿಮ್ಮ ದೇಹ ಶುದ್ಧವಾಗುತ್ತೆ. ನ್ಯಾಚುರೋಪತಿಯಲ್ಲಿ ಮುಖ್ಯವಾಗಿ ಈ ಚಿಕಿತ್ಸೆಯನ್ನು ಮಾಡಿಸ್ತಾರೆ. ದೇಹ ಶುದ್ಧವಾದರೆ ಆರೋಗ್ಯ ಚೆನ್ನಾಗಿರುತ್ತೆ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಕರೀತಾರೆ. ಅದಕ್ಕೆ ಇಡೀ ಶರೀರವನ್ನು ಶುದ್ಧೀಕರಣ ಮಾಡಲಿಕ್ಕೆ 5 ದಿನ ಜೇನು, ನಿಂಬೆ ರಸ ಮತ್ತು ನೀರನ್ನು ಉಪಯೋಗಿಸಿ ನಾವು ಉಪವಾಸವನ್ನು ಮಾಡೋದರಿಂದ ನಮ್ಮ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆಗಳು ಬರ್ತವೆ. ಜೇನನ್ನು ಸಹ ಅಷ್ಟೇ, ಅತಿಯಾಗಿ ಬಳಸಿದ್ರೆ ಅಮೃತನ ಸಹ ವಿಷ ಆಗುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ದಿನಕ್ಕೆ 3 ರಿಂದ 4 ಚಮಚದಷ್ಟು ಜೇನು, 100 ml ಅಷ್ಟು ನಿಂಬೆ ರಸ, ಇದಿಷ್ಟನ್ನು ನೀವೇನು ಮಾಡಬೇಕಂದ್ರೆ 3-4 ಚಮಚ ಜೇನನ್ನು ನಾವೇನು ಮಾಡಬೇಕು 8 ಸರಿ ಸೇವನೆ ಮಾಡ್ಬೋದು. ಮತ್ತು ಅರ್ಧ ಚಮಚ ಆಗಿ ಆ 100 ml ಒಂದು ಏನಂತ ಹೇಳಿದ್ರೆ ನಿಂಬೆ ರಸವನ್ನು ಅದನ್ನು ಸಹ 8 ಭಾಗವಾಗಿ ವಿಂಗಡಣೆ ಮಾಡಿ ಅದು ಜೇನಿನೊಂದಿಗೆ ಹಾಕಿ ಸೇವನೆ ಮಾಡ್ಬೋದು. ಒಂದೊಂದು ಸರಿ ನೀವು ಸೇವನೆ ಮಾಡಿದಾಗೆ ಒಂದು 200 ml ಅಷ್ಟು ನೀರನ್ನು ಸೇವನೆ ಮಾಡ್ಬೋದು. ಮತ್ತು ನಿಮಗೆ ಬಾಯಾರಿಕೆ ಆದಾಗ ಪ್ಲೇನ್ ವಾಟರ್ ಕುಡಿಬೇಕೇ ಹೊರತು ಆ ಒಂದು ಪ್ರಮಾಣದ ನಂತರ ಹೆಚ್ಚು ಪ್ರಮಾಣದಲ್ಲಿ ಮತ್ತೆ ಜೇನನ್ನು ಸೇವನೆ ಮಾಡೋದು ಅಥವಾ ನಿಂಬೆ ರಸವನ್ನು ಸೇವನೆ ಮಾಡೋದು ಅದು ಆರೋಗ್ಯಕ್ಕೆ ಪೂರಕವಾಗೋದಿಲ್ಲ. ಈ ಸೈನ್ಸನ್ನು, ಈ ವಿಜ್ಞಾನವನ್ನು ಸರಿಯಾಗಿ ನಾವು ತಿಳ್ಕೊಬೇಕು. ಇದನ್ನ ಯಾರೂ ಹೇಳ್ಕೊಡೋದಿಲ್ಲ. ಅದಕ್ಕಾಗಿ ಭಾಳ ಜನ ಏನು ಮಾಡ್ತಾರೆ ಅಂದರೆ ಒಂದು ದಿನಕ್ಕೇ 100 ml ಜೇನನ್ನು ಸೇವನೆ ಮಾಡಿಬಿಡ್ತಾರೆ. ಅದು ತುಂಬ ಡೇಂಜರಸ್. ನಿಂಬೆ ರಸವನ್ನು ಎಷ್ಟು ಬೇಕಷ್ಟು ಸೇವನೆ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಆಯುರ್ವೇದ ಏನು ಹೇಳ್ತದೆ ಅಂದರೆ ಸಮತೋಲನ ಕಾಯ್ದುಕೊಳ್ತಕ್ಕಂಥ ವಿಚಾರವನ್ನು ಹೇಳ್ತದೆ. ಸಮದೋಷ ಸಮಾಗ್ನಿಶ್ಯ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಇತ್ಯ ವಿಧೇಯತೆ ಅಂತ ಆಯುರ್ವೇದ ಶ್ಲೋಕ. ಆಹಾರದಲ್ಲೂ ಕೂಡ ಅಷ್ಟೇ ಸಮತೋಲನ. ಹೆಚ್ಚು ಸೇವನೆ ಮಾಡಿದರೂ ತೊಂದರೆ, ಕಮ್ಮಿ ಸೇವನೆ ಮಾಡಿದರೂ ತೊಂದರೆ. ಅದಕ್ಕೆ ಬ್ಯಾಲೆನ್ಸಿಂಗ್ ಫುಡ್ಡು, ಬ್ಯಾಲೆನ್ಸಿಂಗ್ ಲೈಫ್ ಸ್ಟೈಲ್, ಬ್ಯಾಲೆನ್ಸಿಂಗ್ ಫುಡ್ ಸ್ಟೈಲ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಆರೋಗ್ಯದ ಸೂತ್ರ ಅಂಥೇಳಿ ನಿಮಗೆ ತಿಳಿಸ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ವಿಚಾರವನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ಪ್ರಶ್ನೆ ಮಾಡ್ಬೋದು. ತಮ್ಮೆಲ್ಲರಿಗೂ ಶರಣು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.